ಹಲೋ ಗೈಸ್, ವೆಲ್ಕಮ್ ಟು ಮಿಸ್ಟರ್ 23 ಬ್ರೋ ಚಾನಲ್. ನಿಮಗೆ ಸ್ಟಾರ್ಟಿಂಗ್ಗೆ ಪೇಮೆಂಟ್ ಬಂದಿರೋ ತೋರಿಸ್ತೀನಿ ನೋಡಿ. 15 ರೂಪಾಯಿ ಅನ್ಲಿಮಿಟೆಡಾಗಿ ಬಂದಿದೆ. ಹೆಂಗೆ ಬಂದಿದೆ ಅಂದರೆ ಸಿಂಪಲಾಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಬಂದಿದೆ. ಹೆಂಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೆಲಿಗ್ರಾಮಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಫಸ್ಟ್ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಕ್ಲಿಕ್ ಮಾಡ್ತಿದ್ದೆ ಮೇಲ್ಗಡೆ ನೋಡಿ ಗೆಟ್ 15 ರೂಪೀಸ್ ಇನ್ಸ್ಟಾಲ್ ಆ್ಯಪ್ ಅಂತ ಇದೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡ್ತಿದ್ರೆ ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕೆ ಒಂದು ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಇರುತ್ತೆ. ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೀನಿ ನೋಡಿ ಗೈಸ್. ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಇದ್ರಾಗ ರಿಜಿಸ್ಟರ್ ಆಗಬೇಕಂತೇನಿಲ್ಲ, ಏನಿಲ್ಲ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದ್ರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ನೋಡಿ. ನಿಮಗೆ ರೇಟಿಂಗ್ಸ್ ಆಪ್ಷನ್ ಇರುತ್ತೆ. ಏನು 5 ರೇಟಿಂಗ್ಸ್ ಕೊಡಬೇಕಾಗುತ್ತೆ. 5 ಸ್ಟಾರ್ ಇರ್ತಾವಲ್ಲ, 5 ಸ್ಟಾರ್ ಮೇಲೆ ನೀವು ಕ್ಲಿಕ್ ಮಾಡಿ ಇದಾಗಿರ್ಬೇಕಾಗುತ್ತೆ. ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ. ಡಿಸ್ಕ್ರಿಪ್ಷನ್ನು ಕ್ಲೀನಾಗಿ ಅಪ್ಲಿಕೇಶನ್ ಬಗ್ಗೆ ಒಳ್ಳೆ ಥರ ಕೊಡಬೇಕಾಗುತ್ತೆ. ನೈಸ್ ಆ್ಯಪ್, ನೈಸ್ ಲೋನ್ ಆ್ಯಪ್ ಅಂತ ಕೊಡ್ಬೋದು, ನೈಸ್ ಗುಡ್ ಆ್ಯಪ್ ಅಂತ ಕೊಡ್ಬೋದು, ಬೆಸ್ಟ್ ಲೋನ್ ಆ್ಯಪ್ ಅಂತ ಕೊಡ್ಬೋದು ನೋಡಿ. ನಾನು ಹೆಂಗೆ ನೈಸ್ ಲೋನ್ ಆ್ಯಪ್ ಅಂತ ಕೊಟ್ಬಿಟ್ಟು ಎರಡು ಸಿಂಬಲ್ ಏನೋ ಗೊಂಬೆ ಹಾಕ್ಬಿಟ್ಟು ಮೇಲ್ಗಡೆ ನೋಡಿ ಪೋಸ್ಟ್ ಅಂತ ಆಪ್ಷನ್ ಇದೆ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್ ನೋಡಿ. ಆಮೇಲೆ ಕೆಳಗಡೆ ಡನ್ ಅಂತ ಆಪ್ಷನ್ ಬರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ನೀವು 15 ರೂಪಾಯಿ ಬಂದಂಗೆ ನಿಮಗೆ ಏನಿಲ್ಲ ಗೈಸ್. ಇನ್ಸ್ಟಾಲ್ ಆಗ್ತಿಲ್ಲ, ತಿರ್ಗಾ ಬ್ಯಾಕ್ ಬರಬೇಕು. ಬ್ಯಾಕ್ ಬರ್ತೀವಿ ವೆಬ್ಸೈಟಲ್ಲಿ ತಿರ್ಗಿ ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮೇಲ್ಗಡೆ ಏನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರೋದು ಇರುತ್ತೆ, ಕೆಳಗಡೆ ನೀವು ರಿವ್ಯೂ ಕೊಟ್ಟಿರ್ತೀರಲ್ಲ, ಅವೆರಡೂ ಒಂದೇ ತಾಗ ಬಂದಿರುತ್ತೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೋಬೇಕಾಗುತ್ತೆ. ಸ್ಕ್ರೀನ್ಶಾಟ್ ತಗೊಂಬಿಟ್ಟು ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಕೆಳಗಡೆ ನಿಮ್ದು ಏನಿಲ್ಲ ಫೋನ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ, UPI ಎಂಟ್ರಿ ಮಾಡಬೇಕಾಗುತ್ತೆ, ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಸ್ ಇದು ನೀವು ನೋಡಿ. ಇವಾಗ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ಸ್ಕ್ರೀನ್ಶಾಟ್ ತೊಗೊಂಡಿರೋ ಆ ಫೋಟೋ ಕರೆಕ್ಟ್ ಅಪ್ಲೋಡ್ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಇದು ಒಂದು ಸ್ವಲ್ಪ ಲೋಡಿಂಗ್ ತಗುತ್ತೆ. ಲೋಡಿಂಗ್ ತಂತಿಲ್ಲ, ಫೋಟೋ ಅಪ್ಲೋಡ್ ಆಗ ಸಕ್ಸಸ್ಫುಲ್ ಆಗುತ್ತೆ ನೋಡಿ. ಮೇಲ್ಗಡೆ ನೋಡಿ ಕಂಗ್ರ್ಯಾಚುಲೇಷನ್ ಯುವರ್ UPI ID ಸ್ಟೋರ್ಡ್ ಸಕ್ಸಸ್ಫುಲಿ ಅಂತ ಬಂತು ಮೆಸೇಜು. ನಾನು ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ 15 ರೂಪಾಯಿ ಬಂದಂಗೆ. ಇವಾಗ ತಿರ್ಗಿ ಕೆಳಗಡೆ ಸೆಕೆಂಡ್ ಟಾಸ್ಕ್ ಇದೆ, ಥರ್ಡ್ ಟಾಸ್ಕ್ ಇದೆ, ಫೋರ್ತ್ ಟಾಸ್ಕ್ ಇದೆ. ನಾನು ಇವಾಗ ಸೆಕೆಂಡ್ ಟಾಸ್ಕ್ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೆಕೆಂಡ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದೆ. ಮೇಲ್ಗಡೆ ನೋಡಿ ಸೆಕೆಂಡ್ ಆಫರ್ ಅಂತ ಮೇಲ್ಗಡೆ ಶೋ ಆಗ್ತಿದೆ. ನಾನು ಸೆಕೆಂಡ್ ಆಫರ್ ಇವಾಗ ಕಂಪ್ಲೀಟ್ ಮಾಡ್ತಿರೋದು. ತಿರ್ಗಿ ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಇದೆಯಲ್ಲ, ಇನ್ಸ್ಟಾಲ್ ದಿಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ. ಈ ಥರ ನೀವೇನು ರಿಜಿಸ್ಟರ್ ಮಾಡ್ಬೇಕಂತಿಲ್ಲ, ಇನ್ಸ್ಟಾಲ್ ಮಾಡಿದ್ರೆ ಸಾಕು. ಇನ್ಸ್ಟಾಲ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. 5 ಸ್ಟಾರ್ ರೇಟಿಂಗ್ ಕೊಡಬೇಕಾಗುತ್ತೆ. ನಾನು ನೋಡಿ ಎಲ್ಲ ಸ್ಟಾರು ಸೆಲೆಕ್ಟ್ ಮಾಡಿದ್ದೀನಿ. ಇದು ಲೋನ್ ಆ್ಯಪ್ ಆಗಿರುತ್ತೆ. ನೀವು ಲೋನ್ ಚೆನ್ನಾಗಿ ಲೋನ್ ಕೊಡುತ್ತೆ. ಬೆಸ್ಟ್ ಲೋನ್ ಆ್ಯಪ್, ಗುಡ್ ಲೋನ್ ಆ್ಯಪ್ ಅಂತ ಏನು ಬೇಕಿರೋ ಕೊಡ್ಬೋದು. ನಿಮಗೆ ಏನು ಇಷ್ಟ ಬರುತ್ತೋ ಕೊಡಿ. ಒಟ್ಟು ಒಳ್ಳೆ ಅಪ್ಲಿಕೇಶನ್ ಬಗ್ಗೆ ಒಳ್ಳೆ ರಿವ್ಯೂ ಇರೋಂಗೆ ಕೊಡಿ. ಆಮೇಲೆ ಮೇಲ್ಗಡೆ ಪೋಸ್ಟ್ ಆಪ್ಷನ್ ಇದೆಯಲ್ಲ, ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡನ್ ಅಂತ ಆಪ್ಷನ್ ಇರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಿ ವೆಬ್ಸೈಟ್ ಇರ್ತಾ ವೆಬ್ಸೈಟಿಗೆ ಬಂದರೆ ನಿಮಗೆ ತಿರ್ಗಿ ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ದಿಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರೋದು ಇರುತ್ತೆ, ನೀವು ರಿವ್ಯೂ ಕೊಟ್ಟಿರ್ತೀರಲ್ಲ ಅದು ಇರುತ್ತೆ. ಎರಡನ್ನೂ ಸೇರಿ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ತಿರ್ಗಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಫೋನ್ ನಂಬರ್ ಹಾಕಿ ನಿಮ್ಮದು, ಆಮೇಲೆ UPI ID ಹಾಕಿ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ನೋಡಿ. ನಾನು ತಿರ್ಗಿ ಅದೇ ನಾವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆಲ್ಲ ಅಪ್ಲೋಡ್ ಮಾಡಿ ಕರೆಕ್ಟಾಗಿ ಒಳ್ಳೆ ಯಾವ ಸ್ಕ್ರೀನ್ಶಾಟ್ ತೊಗೊಂಡು ಅದೇ ಗೈಸ್ ಅದನ್ನೇ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡೋದು. ಬೇರೆ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರೋಲ್ಲ. ನಾನು ಹೇಳ್ತೀನಲ್ಲ, ಗ್ಯಾರಂಟಿ ಅಮೌಂಟ್ ಅಂತೂ ಬರೋಲ್ಲ. ನಾನು ನೋಡಿ ಗೈಸ್ ಅಪ್ಲೋಡ್ ಆಯಿತು. ತಿರ್ಗಿ ನೋಡಿ ಮೇಲ್ಗಡೆ ಕಂಗ್ರ್ಯಾಚುಲೇಷನ್ ಯುವರ್ UPI ID ಅಂತ ಬಂತು, ಸಕ್ಸಸ್ಫುಲ್ ಆಗಿದೆ. ನಂದು 2 ಆಫರ್ ಕಂಪ್ಲೀಟ್ ಆಯಿತು. ಇವಾಗ 3rd ಆಫರ್ ಕಂಪ್ಲೀಟ್ ಮಾಡ್ತೀನಿ ನೋಡಿ. 3rd ಆಫರ್ ಮೇಲೆ ಸೇಮ್ ಪ್ರೊಸೆಸ್ ಗೈಸ್. ಇನ್ಸ್ಟಾಲ್ ಮೇಲೆ ತಿರ್ಗಿ ಅಪ್ಲಿಕೇಶನ್, ಇನ್ನೊಂದು ಅಪ್ಲಿಕೇಶನ್, ನ್ಯೂ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಗೈಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಯಿತು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಿಲ್ಲ, ರಿವ್ಯೂ ಮಾಡೋದು ಎಲ್ಲಿರುತ್ತೆ ಅಂತ ಚೆಕ್ ಮಾಡಬೇಕು. ಅಪ್ಲಿಕೇಶನ್ 5 ಸ್ಟಾರ್ ರೇಟಿಂಗ್ ಕೊಡಬೇಕು. ಇದು ಲೋನ್ ಅಪ್ಲಿಕೇಶನ್ನು ಅಂತ ನೀವು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಏನು ಬೇಕಿರೋ ಕೊಡ್ಬೋದು. ಇಂಥದ್ದೇ ಕೊಡಬೇಕಂತೇನಿಲ್ಲ, ಒಟ್ಟು ಅಪ್ಲಿಕೇಶನ್ ಬಗ್ಗೆ ಚೆನ್ನಾಗಿ ನೀವು ರಿವ್ಯೂನ ಕೊಡಬೇಕಾಗುತ್ತೆ. ನಾನು ಏನಂತ ಕೊಡ್ತೀನಿ ನೋಡಿ, ಇನ್ಸ್ಟೆಂಟ್ ಲೋನ್ ಆ್ಯಪ್ ಅಂತ ಏನೋ ಕೊಡ್ತೀನಿ. ಆಮೇಲೆ ಒಂದು ಆರ್ಟ್ ಸಿಂಬಲ್ ಹಾಕಿ ತಿರ್ಗಿ ಮೇಲ್ಗಡೆ ಪೋಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದೆ. ಇಷ್ಟೇ ಗೈಸ್. ಆಮೇಲೆ ತಿರ್ಗಿ ವೆಬ್ಸೈಟಿಗೆ ನಾನು ತಿರ್ಗಿ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಇನ್ಸ್ಟಾಲ್ ಆ್ಯಪ್ಸ್ ಅಂತ ಇದೆಯಲ್ಲ, ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿವ್ಯೂ ಕೊಟ್ಟಿರೋದೇ ಇರುತ್ತೆ. ಮತ್ತು ಸ್ಕ್ರೀನ್ಶಾಟ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರೋದಿರುತ್ತೆ. ಇನ್ನೊಂದು ಸ್ಕ್ರೀನ್ಶಾಟ್ ತಗೋಬೇಕು, ಸೇಮ್ ಪ್ರೊಸೆಸ್. ತಿರ್ಗಿ ಬ್ಯಾಕ್ ಬರ್ತೀರಾ, ತಿರ್ಗಿ ಫೋನ್ ನಂಬರ್ ಹಾಕ್ತೀರಾ, UPI ID ಹಾಕ್ತೀರಾ, ನಿಮ್ಮ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡ್ತೀರಾ. ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡ್ತಿದ್ದು ನೀವು ನೋಡಿ, ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಲೋಡಿಂಗ್ ತಗೊಂಬತ್ತೆ. ಸ್ಕ್ರೀನ್ಶಾಟ್ ಅಪ್ಲೋಡ್ ಆಗಬೇಕಾದ್ರೆ ವೆಯ್ಟ್ ಮಾಡಿ ಒಂದು 2 ಮಿನಿಟ್ಸ್ ನೋಡಿ. ಮೇಲೆ ತಿರ್ಗಿ ಸಕ್ಸಸ್ಫುಲ್ ಆಯಿತು. ಇವಾಗ ನಾನು ಎಷ್ಟು ಆಫರ್ ಕಂಪ್ಲೀಟ್ ಮಾಡಿದೆ? 3 ಆಫರ್ ಕಂಪ್ಲೀಟ್ ಮಾಡಿದೆ. 3ರಿಂದನೂ 15 ರೂಪಾಯಿ ಬರುತ್ತೆ. ಇವಾಗ 4th ಆಫರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಝೂಪ್ ಆ್ಯಪ್, ಇದು ಲೋಡ್ ಆ್ಯಪ್ ಆಗಿರುತ್ತೆ.
ಈ ಅಪ್ಲಿಕೇಶನ್ನ ಝೂಪಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಲೂಡೋ ಆಗಿರೋದ್ರಿಂದ ಲೂಡೋ ಚೆನ್ನಾಗಿ ಆಡ್ಬೋದು ಅಂತ ಏನಾದರೂ ರಿವ್ಯೂ ಕೊಡ್ಬೋದು. ನೀವೀಗ ಇಷ್ಟ ಬಂದಿದ್ದು ರಿವ್ಯೂ ಕೊಡಿ. ಬೆಸ್ಟ್ ಲೂಡೋ ಆ್ಯಪ್, ಬೆಸ್ಟ್ ಲೂಡೋ ಕಿಂಗ್ ಆ್ಯಪ್, ಏನು ಆಲ್ ಇನ್ ಒನ್ ಬೆಸ್ಟ್ ಆ್ಯಪ್, ಆ ಥರ ಏನು ಬೇಕಾದ್ರೂ ಕೊಡ್ಬೋದು. ಒಟ್ಟು ಅಪ್ಲಿಕೇಶನ್ ಬಗ್ಗೆ ಕೊಡಿರಿ. ನಾನು ನೋಡಿ ಬೆಸ್ಟ್ ಲೂಡೋ ಆ್ಯಪ್ ಸ್ಮೂತ್ ಅಂತ ಏನೋ ಒಂದು ಗೊತ್ತಿದೆ. ಆಮೇಲೆ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಿರ್ಗಾ ಬ್ಯಾಕ್ ಬರ್ತೀನಿ ಗೈಸ್. ನೋಡಿ ವೆಬ್ಸೈಟಿಗೆ ಬರ್ತೀನಿ. ಇನ್ಸ್ಟಾಲ್ ದಿಸ್ ಆ್ಯಪ್ ಅಂತ ಇದೆ. ಇನ್ಸ್ಟಾಲ್ ದಿಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ನೀವು ರಿವ್ಯೂ ಕೊಟ್ಟಿರೋದಿರುತ್ತೆ. ಕೆಳಗಡೆ ನೀವು ಏನು ರಿವ್ಯೂ ಕೊಟ್ಟಿರ್ತೀರಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರೋದು ರಿವ್ಯೂ ಕೊಟ್ಟಿರೋದು ಎರಡೂ ಇರುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ತಿರ್ಗಿ ವೆಬ್ಸೈಟಿಗೆ ಬನ್ನಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಏನಿಲ್ಲ, ನಿಮ್ಮದು ಫೋನ್ ನಂಬರ್ ಹಾಕ್ಬೇಕಾಗತ್ತೆ, UPD ಹಾಕ್ಬೇಕಾಗತ್ತೆ. ಆಮೇಲೆ ಸಬ್ಮಿಟ್ ಮಾಡಬೇಕಾಗತ್ತೆ. ನಾನು ಫೋಟೋನ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ಒಂದು 2-3 ಸೆಕೆಂಡ್ ಲೋಡಿಂಗ್ ತಗೊಂಬತ್ತೆ ಇಲ್ಲಿ ನೋಡಿ. ಲೋಡಿಂಗ್ ತಂತೆ. ಓಕೆ, ವೆಯ್ಟ್ ನನ್ನ ನಂಬರ್ ತಪ್ಪು ಹಾಕಿದ್ದೆ, ಅದಕ್ಕೆ ರಾಂಗ್ ಅಂತ ಎರರ್ ಅಂತ ಬಂತು. ಒಟ್ಟು ನಂಬರ್ನ ಕರೆಕ್ಟ್ ಹಾಕಿ, ಫೇಕ್ ನಂಬರ್ ಹಾಕಿ, ಒಟ್ಟು 10 ನಂಬರ್ ಇರಬೇಕು, ಕರೆಕ್ಟಾಗಿರ್ಬೇಕು ನಂಬರ್ ಫಾರ್ಮೇಟು. ನಾನು ನೋಡಿ 4 ಆಫರ್ ಕಂಪ್ಲೀಟ್ ಮಾಡಿದೆ. ಕಂಗ್ರ್ಯಾಚುಲೇಷನ್, ಯುವರ್ UPD ಹ್ಯಾಸ್ ಸ್ಟೋರ್ಡ್ ಸಕ್ಸಸ್ಫುಲಿ ಅಂತ ಬಂತು. ಇದೇ ಟ್ರಿಕ್ ಅನ್ಲಿಮಿಟೆಡ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಅನ್ಲಿಮಿಟೆಡ್ ಮಾಡಬೇಕಂದ್ರೆ ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಮೇಲ್ಗಡೆ ಜಿಮೇಲ್ ಆಪ್ಷನ್ ಇದೆಯಾ, ಜಿಮೇಲ್ ಮೇಲೆ ಸೆಲೆಕ್ಟ್ ಮಾಡಿ ನೀವು ಜಿಮೇಲ್ನ ಚೇಂಜ್ ಮಾಡಬೇಕಾಗುತ್ತೆ. ಆಗಲಿ ಯಾವ್ದು ಯೂಸ್ ಮಾಡಿದ್ರೆ ಅದನ್ನಂತೂ ಯೂಸ್ ಮಾಡೋಂಗಿಲ್ಲ. ಜಿಮೇಲ್ ಚೇಂಜ್ ಮಾಡಿ ತಿರ್ಗಿ ಅಲ್ಲಿ ನೀವು ಸ್ಟಾರ್ಟಿಂಗು ನೀವು ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡ್ಬೇಕಾದ್ರೆ UPD ಫೋನ್ ನಂಬರ್ ಹಾಕಿರ್ತಾರಲ್ಲ, UPD ಫೋನ್ ನಂಬರ್ನು ಚೇಂಜ್ ಮಾಡಬೇಕಾಗುತ್ತೆ. ಹಂಗೆ ಆವಾಗ ಪ್ರತಿ ಸರಿನೂ ಬೇರೆ UPDನ 4 ಒಂದು ನಂಬರು, ಒಂದು UPDನ ಚೇಂಜ್ ಮಾಡ್ತಾ ಹೋಗಿ ನಿಮ್ಗೆ ಆರಾಮಾಗಿ ಅನ್ಲಿಮಿಟೆಡಾಗಿ ಅರ್ನಿಂಗ್ ಆಗುತ್ತೆ. ನಿಮ್ಮ ಹತ್ರ ಎಷ್ಟು ಜಿಮೇಲ್ ಇರ್ತಾವೋ ಅಷ್ಟು ಜಿಮೇಲಿಂದನೂ ಅರ್ನಿಂಗ್ ಆರಾಮಾಗಿ ಆಗುತ್ತೆ.